ದೇವ ಶಂಕರನಾರಾಯಣ ನಮಃ. ಜಗತ್ಪಾಲಕ ಜಗತ್ರಕ್ಷಕ ಜಗತ್ನಾಯಕ ಜಗದ್ಗುರು ಶಂಕರನಾರಾಯಣ ನಮಃ. ಕರುಣಾನಿಧಿ ಕಾರುಣ್ಯನಿಧಿ ಕಾರುಣ್ಯ ಸಿಂಧು ಶಂಕರನಾರಾಯಣ ನಮಃ. ಸಾಗರ ಸ್ಥಾವರ ಜಂಗಮ ವಾಯು ಅನಿಲ ಶಂಕರನಾರಾಯಣ ನಮಃ. ಕೇಶಾದಿಪಾದ ಪಾದಾದಿಕೇಶ ಶಂಕರನಾರಾಯಣ ನಮಃ. ಸ್ಥಳದ ಸಾನ್ನಿಧ್ಯ ಮೂರ್ತಿ ಪರಮಾತ್ಮ ಭಗವಂತ ಶಂಕರನಾರಾಯಣ ದೇವರಿಗೆ ಪರಿವಾರ ದೇವರಿಗೆ ಅಷ್ಟಾಂಗ ಪ್ರಣಾಮ ಮಾಡ್ತಾ, ಕ್ಷೇತ್ರದ ಆಚಾರ್ಯರು ಕೂಡ ಪ್ರಣಾಮ ಮಾಡ್ತಾ, ವೇದಿಕೆಯಲ್ಲಿರುವ ಎಲ್ಲ ಹಿರಿಯ ಕನ್ಯಾತಿಗಣ್ಯರು ಕೂಡ ಪ್ರಣಾಮ ಮಾಡ್ತಾ, ಇಲ್ಲಿ ಸೇರಿದ ಎಲ್ಲ ಭಗವಂತನ ಭಕ್ತ ಬಂಧುಗಳಿಗೆ ಪ್ರಣಾಮಗಳು. ಬಹಳ ಅದ್ಭುತ. ಒಂದು ಕ್ಷೇತ್ರ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶ ಮಾಡುವುದಂತ ಹೇಳಿದರೆ ಈ ಮಾನವನಿಗೆ ಸಿಕ್ಕುವುದು ಹೇಗೆ ಅಂತ ಹೇಳಿದರೆ ಆ ಪುಣ್ಯವಂತರಿಗೆ ಮಾತ್ರ ಸಿಕ್ಕುವ ಒಂದು ಅವಕಾಶ. ಬಹಳವಾಗಿ ನಾವು ಇದನ್ನು ಚಿಂತನೆ ಮಾಡಬೇಕು. ಊರಿನಲ್ಲಿ ಎಷ್ಟೋ ಜನ ಇರ್ತಾರೆ, ಆದರೆ ಇವತ್ತು ಎಷ್ಟೆಷ್ಟೋ ಕಾರ್ಯಕ್ರಮಗಳಿವೆ. ಆದರೂ ಕೂಡ ಎಲ್ಲವನ್ನು ಬದಿಗೂ ಇಟ್ಟುಕೊಂಡು ನೀವೆಲ್ಲರೂ ಸೇರಿದ್ದೀರಿ ಅಂತ ಹೇಳಿದರೆ ಇದು ಸುಕೃತಿಗಳಿಗೆ ಮಾತ್ರ ಸಾಧ್ಯ. ಹಿಂದೆ ಜನ್ಮದಲ್ಲಿ ಕೊಟ್ಟು ಹುಟ್ಟಿದವನಿಗೆ ಮಾತ್ರ ಸಾಧ್ಯ. ಪೂರ್ವ ಜನ್ಮದಲ್ಲಿ ಹಿಂದೆ ಕೊಟ್ಟು ಹುಟ್ಟಿದವನಿಗೆ ಮಾತ್ರ ಈ ಜನ್ಮದಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಬ್ರಹ್ಮಕಲಶ ಮಾಡುವ ಭಾಗ್ಯ ಯೋಗ ಮಾತ್ರ ಲಕ್ಷ್ಯ. ಇದು ಶಾಸ್ತ್ರ ಹೇಳುವುದು. ಬಹಳ ಅದ್ಭುತ ಇದೆ. ಬರೀ ಕೈಯಲ್ಲಿ ಬರೀ ಮೈಯಲ್ಲಿ ಬಂದದಲ್ಲ ನಾವು. ಬರೀ ಕೈಯಲ್ಲಿ ಬರೀ ಮೈಯಲ್ಲಿ ಬಂದು ಆ ಪರಮಾತ್ಮ ನಮಗೆ ಏನೆಲ್ಲ ಕೊಟ್ಟು ಬಿಟ್ಟ ನಾವು ಒಮ್ಮೆ ಆತ್ಮ ಪರಿಶೋಧನೆ ಮಾಡಿದ್ರೆ ಸಾಕು. ಬೇರೆ ಎಲ್ಲಿಗೆ ಹೋಗುದು ಬೇಡ. ತನ್ನಂತಾನು ನನಗೆ ಏನೆಲ್ಲ ದೇವರು ಕೊಟ್ಟು ಬಿಟ್ಟು ಅಂತೇಳಿ ನಾವು ಆತ್ಮ ಪರಿಶೋಧನೆ ಮಾಡಿದ್ರೆ ಸಾಕು. ಬರೀ ಕೈಯಲ್ಲಿ ಬರೀ ಮೈಯಲ್ಲಿ ಬಂದವನಿಗೆ ಏನೆಲ್ಲ ಕೊಟ್ಟು ಬಿಟ್ಟರು ಸ್ವಾಮಿ, ಆತ್ಮ ಪರಿಶೋಧನೆ ಮಾಡಿ. ಒಂದು ಶರೀರಕ್ಕೆ ಹೇಗೆ ಅಸೌಖ್ಯ ಆಗುವಾಗ ನಾವು ದೇವರ ಇದು ವೈದ್ಯರಲ್ಲಿ ಹೋಗ್ತೇವೋ, ಅದೇ ರೀತಿಯಲ್ಲಿ ಗ್ರಾಮದಲ್ಲಿರುವ ದೇವಸ್ಥಾನಗಳು ಕ್ಷಯ ಬಂದಾಗ ಅದನ್ನು ಜೀರ್ಣೋದ್ಧಾರ ಮಾಡುವ ಕೆಲಸ ಪುಣ್ಯವಂತರಿಗೆ ಮಾತ್ರ ಮೀಸಲಿಟ್ಟಿದೆ. ಹಣ ಇದ್ದವನಿಗೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹಣ ಇಲ್ಲದವನು ಕೂಡ. ಈಗಾಗಲೇ ಹೇಳಿದಾಗೆ ಕಾಯ ವಾಚ ಮನಸ್ಸು. ಭಗವಂತನಿಗೆ ಏನು ಬೇಡ ಸ್ವಾಮಿ, ಜೀರ್ಣೋದ್ಧಾರ ಬೇಡ, ಬ್ರಹ್ಮಕಲಶ ಬೇಡ, ಏನು ಬೇಡ, ಎಲ್ಲ ಅವನದ್ದೇ. ಅವನಿಗೆ ಬೇಡ, ನಮಗೆ ಬೇಕು. ನಾವು ಆತ್ಮ ಉನ್ನತಿ ಆಗಬೇಕೋ ನಾವು ಇದು ಮಾಡಲೇಬೇಕು. ಇದು ಬಹಳ ಚಿಂತನೆ ಮಾಡಬೇಕು. ತಾನು ಆತ್ಮವನ್ನು ಉನ್ನತಿ ಮಾಡಬೇಕಾದ್ರೆ, ಮುಂದಿನ ಜನ್ಮದಲ್ಲಿ ಕೂಡ ಇನ್ನೂ ಕೂಡ ಸ್ವಲ್ಪ ಮುಂದಕ್ಕೆ ಹೋಗಬೇಕಾದ್ರೆ, ಆತ್ಮ ಉನ್ನತಿ ಆಗಬೇಕಾದ್ರೆ ಪರಮಾತ್ಮನ ಕೆಲಸ ಮಾಡಿ ಸಿದ್ಧ. ಇಲ್ಲದಿದ್ದರೆ ಏನಿಲ್ಲ. ಆ ಸೂರ್ಯನಾರಾಯಣ ಎಲ್ಲರಿಗೂ ಒಂದೇ ಲೆಕ್ಕ ಬೆಳಕು ಕೊಡ್ತಾನೆ. ಆ ವರುಣ ದೇವರು ನೀರು ಕೂಡ ಮಳೆ ಬರುವಾಗ ಕೂಡ ಒಂದೇ ಲೆಕ್ಕ ಕೊಡ್ತಾನೆ. ಗಾಳಿ ಕೂಡ ಒಂದೇ ಲೆಕ್ಕ ಕೊಡ್ತಾನೆ. ಎಲ್ಲವೂ ಒಂದೇ ಲೆಕ್ಕ. ಪುಣ್ಯವಂತರಿಗೂ ಪಾಪದವರಿಗೂ ಒಳ್ಳೆಯವರಿಗೂ ಕೆಟ್ಟವರಿಗೂ ಯಾವ ದೇಶದಲ್ಲಿದ್ದವರಿಗೂ ಒಂದೇ ಸಮಾನವಾಗಿ. ಒಬ್ಬ ಶ್ರೀಮಂತರ ಮೇಲೆ ಜಾಸ್ತಿ ಪ್ರೀತಿ, ಒಂದು ಬಡವರ ಮೇಲೆ ಸಣ್ಣ ಪ್ರೀತಿ ಇಲ್ಲ. ಎಲ್ಲರಿಗೂ ಕೂಡ ದೇವರು ಸಮಾನ. ಯಾರು ಮೇಲೆ ಇಲ್ಲ, ಯಾರು ಕೆಳಗೂ ಇಲ್ಲ. ಎಲ್ಲ ಸಮಾನತೆಯಲ್ಲಿ ನಾವು ಮಾಡಿಕೊಂಡಿದ್ದರೂ ಕೂಡ ನಾವು ಅವನ ಕಡೆಗೆ ಯಾರು ಮುಖ ಮಾಡ್ತಾನೋ ಅದೇ ಧರ್ಮ. ನಾವು ಕೆಲವೊಮ್ಮೆ ಹೇಳಿಕೊಂಡು ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಅದಕ್ಕೆ ಆ ಡೆಫಿನೇಷನ್ ಅಲ್ಲ. ಧರ್ಮ ಅಂದರೆ ಏನು ಮಾಡಬೇಕು, ಏನು ಮಾಡಬೇಡ. ಧರ್ಮಕ್ಕೆ ಬೇರೆ ಡೆಫಿನೇಷನ್ ನಿರ್ಣಯ ಇಲ್ಲ. ಧರ್ಮ ಅಂದರೆ ಏನು ಮಾಡಬೇಕು, ಏನು ಮಾಡಬಾರದು. ವ್ಯಾಸರಿ ಎಷ್ಟು ಚೆನ್ನಾಗಿ ಇದನ್ನು ಹೇಳಿದರೆ ಪರರಿಗೆ ಉಪಕಾರ, ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನ. ಒಬ್ಬನಿಗೆ ಉಪಕಾರ ಮಾಡುವುದು ಪುಣ್ಯ, ಒಬ್ಬನಿಗೆ ಪೀಡನೆ ಕೊಡುವುದು ಪಾಪ. ಎಷ್ಟು ಸರಳತೆ ಉಂಟು ಜೀವನ ಮಾಡಲಿಕ್ಕೆ. ಸರಳ ಅಂದರೆ ಸರಳ.
ಬರೀ ಕೈಯಲ್ಲಿ ಬರೀ ಮೈಯಲ್ಲಿ ಬಂದದಲ್ಲ. ನಾವು ನೋಡಿ, ಅಕ್ಕಿಯನ್ನು ಕೊಟ್ಟ, ಅದನ್ನು ನಾವು ಹುಲ್ಲು ಮಾಡಿದೆವು, ಸೂಜಿಯೂ ಮಾಡಿ ಆಯಿತು. ಈ ವಿಶ್ವದಲ್ಲಿ 84 ವಿವಿಧ ವಿವಿಧ ಯೋನಿಗಳಿವೆ. 21 ಲಕ್ಷ ಅಂಡದಲ್ಲಿ, 21 ಲಕ್ಷ ಬೀಜದಲ್ಲಿ, 21 ಲಕ್ಷ ಕ್ರಿಮಿಕೀಟದಲ್ಲಿ, 21 ಲಕ್ಷ ಗರ್ಭದಲ್ಲಿ, 83,99,999 ಕಳೆದು 84ನೇ ಆಗುವಾಗ ಭಗವಂತನಿಗೆ, ಆ ಪರಮಾತ್ಮನಿಗೆ, ಆ ಶಂಕರನಾರಾಯಣನಿಗೆ ಕಂಡಿತು. ಇಷ್ಟೆಲ್ಲ ಮಾಡಿದ ವ್ಯಕ್ತಿ ಯಾರು ಅಂತೇಳಿ ಗೊತ್ತಿದ್ದವರೊಂದಾಗಬೇಕಲ್ವ. ಆಗ ಸ್ವಯಂಭು ಮನು, ದಕ್ಷ ಪ್ರಜಾಪತಿ, ಹೀಗೆ ಮನುಕುಲವನ್ನು ಮಾಡಿ, ಮನುಕುಲ, ಮಾನವ, ಮನುಷ್ಯ, ಮ್ಯಾನ್, ಆಡಮ್. ದೇವರು ಒಬ್ಬೊಬ್ಬರಿಗೂ ಒಬ್ಬೊಬ್ಬರಿಲ್ಲ. ಬಹಳ ಗಮನಿಸಬೇಕು. ಹಿಂದೂಗೋ, ಮುಸ್ಲಿಮ್ಗೋ, ಕ್ರಿಶ್ಚಿಯನ್ ಎಲ್ಲರಿಗೂ ಒಂದೇ ಸೂರ್ಯ ಹೇಗೆ ಇದ್ದಾನೋ ಅದೇ ರೀತಿ ಅವನವನು ಏನು ಮಾಡ್ತಾನೋ ಅದಕ್ಕೆ ತಕ್ಕ ಫಲ, ತಕ್ಕ ಗ್ರಾಮದಲ್ಲಿ ಹುಟ್ಟು. ವಸಂತಪ್ಪ ಇನ್ನು ಈಗ ನಾಳೆ ಹೋಗಿ ನಾಳ್ದು ಬರ್ಲಿಕ್ಕಿಲ್ಲ. ಕೋಟಿ 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 ವರ್ಷ ಆಗಬೇಕು. ಬಹಳ ಎಚ್ಚರಿಕೆ ಬೇಕು. ಈ ಮಾನವ ಜನ್ಮ ಸಿಕ್ಕಬೇಕಾದ್ರೆ ಪುನರಪಿ ಜನನಂ ಪುನರಪಿ ಮರಣಂ. ನಾವು ಹೋಗ್ತೇವೆ ಬರ್ತೇವೆ, ನಾವು ಬಂದು ಹೋಗೋದು. ಪರಮಾತ್ಮ ಕಾಯಂ ಇದ್ದವ, ನಾವು ಬಂದು ಹೋಗೋರು. ಒಮ್ಮೆ ಈ ಜನ್ಮ ಸಿಕ್ಕಿ ಇನ್ನು ವಾಪಸ್ ಸಿಕ್ಕಬೇಕಾದ್ರೆ ಕೋಟಿ 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 ವರ್ಷ ಆಗ್ಬೇಕು. ನಾವೆಲ್ಲ ಹೇಳ್ತೇವೆ ಹೋದೆವು, ಮೇಲೆ ಹೋದ, ಎಲ್ಲಿಗೆ ಮೇಲೆ ಹೋಗುದು? ಪ್ರಜ್ಞಾನ್ಯ ಲೋಕಕ್ಕೆ ಹೋಗುದು, ಪಿತೃಲೋಕಕ್ಕೆ ಹೋಗುದು. ಅಲ್ಲಿಂದ ಮಳೆ ರೂಪದಲ್ಲಿ ವಾಪಸ್ಸು ಯಾವುದು ಹುಲ್ಲು, ಸಸ್ಯ, ಕ್ರಿಮಿಕೀಟ, ವೃಕ್ಷ, ಪ್ರಾಣಿ, ಪಕ್ಷಿ, ಜಂತುಗಳಾಗಿ ಮತ್ತೆ 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 ಹುಟ್ಟು ಸಿಕ್ಕಬೇಕಾದ್ರೆ, ಮಾನವ ಜನ್ಮ ಸಿಕ್ಕಬೇಕಾದ್ರೆ ಕೋಟಿ 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 ವರ್ಷ ಬೇಕು. ಎಷ್ಟು ಭಯಾನಕ ಆಗ್ತದೆ. ಇಂಥ ಜನ್ಮವನ್ನು ನಾವು ನಿರರ್ಥಕ ಮಾಡಿದ್ರೆ ಏನಾಗಬಹುದು ಒಮ್ಮೆ ಚಿಂತನೆ ಮಾಡಿ ನೋಡಿ. ನಾವು ಯಾರು ಕೇಳಿ ಬಂದವರ? ವಸಂತ ಪೈ, ಅಚ್ಯುತ ಪೈ, ಮೀರಾಬಾಯಿ ಮಗನಾಗಿ ಕೇಳಿ ಬಂದದ್ದು. ಏವಂ ಕರ್ಮ ಪೂರ್ವಜನ್ಮ ಕೃತಂ, ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಜಾಯತೆ, ಪೂರ್ವಜನ್ಮ ಕೃತಂ ಪಾಪಂ ಪುತ್ರ ರೂಪೇಣ ಜಾಯತೆ. ಇದಕ್ಕೆಲ್ಲ ಕೂಡ ಹಿಂದೆ ಮಾಡಿದಕ್ಕೆ ಒಂದೊಂದು ತಾಳೆಯಾಗಿ ನಾವು ಒಂದೊಂದು ಗ್ರಾಮದಲ್ಲಿ, ಒಂದೊಂದು ಮನೆಯಲ್ಲಿ, ಒಂದೊಂದು ಕುಲದಲ್ಲಿ ನಮ್ಮ ಹುಟ್ಟು ಆಗಿದೆ. ಯಾರು ಯಾರು ಕೇಳಿ ಬಂದವರಲ್ಲ. ಇನ್ನು ಹೋಗ್ಲಿಕ್ಕುಂಟು, ನಮಗೆಲ್ಲರಿಗೂ ಗೊತ್ತುಂಟು. ಎಲ್ಲಿಗೆ ಹೋಗುದು? ಎಲ್ಲರೂ ಹೋದಲ್ಲಿ ಅಲ್ಲ. ಒಂದು ಜೀವ ಹೋದಲ್ಲಿ ಮತ್ತೊಂದು ಜೀವ ಅಲ್ಲ, ಎಲ್ಲ ಗತಿ ಬೇರೆ ಬೇರೆ. ದಾಸರು ಚೊಕ್ಕವಾಗಿ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಯಾರಿಗೂ ಯಾರಿಲ್ಲ ಎರವಿನ ಸಂಸಾರ, ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ. ಒಂದು ನೀರಿನ ಮೇಲಿನ ಗುಳ್ಳೆಗೆ ಒಂದು ಬಂಗಾರದ ಕಟ್ಟು ಆಗ್ತೇನೆ ಅಂತ ಹೇಳಿದ್ರೆ ಸಾಧ್ಯ ಉಂಟಾ? ಸಾಧ್ಯವೇ. ಇದು ನೀರ ಮೇಲಿನ ಗುಳ್ಳೆ. ಇದನ್ನು ನಾವು ಎಲ್ಲಿಯಾದರೆ ವೇಸ್ಟ್ ಮಾಡಿ ಹೋದರೆ ಇದೆಲ್ಲ ತುಂಬ ಚಿಂತನೆ ಮಾಡಬೇಕು. ಎಲ್ಲಿ ದೇವರ ಕೆಲಸ ಆಗ್ತದೆ, ಎಲ್ಲ ಧರ್ಮದ ಕೆಲಸ ಆಗ್ತದೆ, ಎಲ್ಲಿ ಜೀವನದಲ್ಲಿ ಪ್ರಾಮಾಣಿಕತೆ ಆಗ್ತದೆ, ಮನೆಯಲ್ಲಿ ಸುಖ ಶಾಂತಿ ಸಿಗ್ತದೆ. ದೇವರು ಕೇಳಿದ್ದನ್ನು ಕೊಡುವನಲ್ಲ. ಗಮನಿಸಿ, ದೇವರು ಕೇಳಿದ್ದನ್ನು ಕೊಡುವನಲ್ಲ. ನೀನು ಏನು ಮಾಡ್ತೀಯೋ ಮಾಡಿದ್ದನ್ನು ಕೊಡು. ಮಾಡಿದವನಿಗೆ ಮಾಡಿದಷ್ಟು, ನೀಡಿದವನಿಗೆ ನೀಡಿದಷ್ಟು. ಅದು ಪುಣ್ಯ ಇರ್ಬೋದು, ಪಾಪ ಇರ್ಬೋದು, ಏನಿದ್ರು ಕೂಡ ಮಾಡಿದವನಿಗೆ ಮಾಡಿದಷ್ಟು ಕೊಡ್ತಾನವ, ನೀಡಿದವನಿಗೆ ನೀಡಿದಷ್ಟು ಕೊಡ್ತಾನ. ದೇವರು ಕೇಳಿದವನ್ನು ಕೊಡುವುದಲ್ಲ. ಹಾಗಾದ್ರೆ ದೇವಸ್ಥಾನ ಯಾಕೆ ನಮಗೊಂದು ಸಂಶಯ ಬರ್ಬೋದು. ಸಮರ್ಪಣೆ ಮಾಡಲಿಕ್ಕೆ ಬರೀ ಕೈಯಲ್ಲಿ ಬರೀ ಮೈಯಲ್ಲಿ ಬಂದು ಬಿಟ್ಟ. ಭೂಮಿಯನ್ನು ಕೊಟ್ಟ, ಗಾಳಿಯನ್ನು ಕೊಟ್ಟ, ಬೆಳಕನ್ನು ಕೊಟ್ಟ, ನೀರನ್ನು ಕೊಟ್ಟ, ಏನೆಲ್ಲ ಕೊಟ್ಟು ಬಿಟ್ಟ ಸ್ವಾಮಿ. ಖನಿಜ ಸಂಪತ್ತನ್ನು ಕೊಟ್ಟ, ಸಾಗರ ಸಂಪತ್ತನ್ನು ಕೊಟ್ಟ, ಬೇಕಾದ ತರಕಾರಿಗಳನ್ನು ಕೊಟ್ಟ, ಬೇಕಾದ ಹಣ್ಣು ಹಂಪಲನ್ನು ಕೊಟ್ಟ, ಬೇಕಾದ ಎಲ್ಲ ಗಿಡಮೂಲಿಕೆಯನ್ನು ಕೊಟ್ಟ, ಏನೆಲ್ಲ ಕೊಟ್ಟು ಈ ಶರೀರವನ್ನು ಕೂಡ ಉಚಿತ ಕೊಟ್ಟದಲ್ಲ. ಈ ಶರೀರಕ್ಕೆ ಏನು ಮಾಡಿದರೆ ತಂದೆ ತಾಯಿ? ಏನು ಮಾಡಲಿಲ್ಲ. ಒಂದು ರೇತಸ್ಸಿನ ಒಳಗೆ ತೇಜಸ್ಸು, ಭಗವಂತ ಪರಮಾತ್ಮನ ಒಂದು ಪ್ರತಿನಿಧಿಯನ್ನು ಕಳಿಸಿಬಿಟ್ಟ. ರೇತಸ್ಸಿನ ಒಳಗೆ ತೇಜಸ್ಸು, ಇಲ್ಲದಿದ್ದರೆ ಸುದರ್ಶನ,
ಆಗುದಿಲ್ಲ. ಋತು ಕಾಲಹ ಪರಮೇಶಿ ಪರಿಗ್ರಹ ಸುದರ್ಶನ ಎಂಥದ್ದು ಒಂದೊಂದು ವಿಷ್ಣು ಸಹಸ್ರನಾಮದ ಒಂದೊಂದು ಪದಗಳು ನೋಡಿದ್ರೆ ಸಾಕಲ್ಲ. ಇದು ಹಾಗೆ ಸಿಕ್ಕುವುದಲ್ಲ. ಎಷ್ಟು ನೀವು ದೇವರ ಕೆಲಸ ಮಾಡಿ, ಎಷ್ಟು ಅಶ್ವತ್ಥ ಕಟ್ಟೆಗೆ, ಎಷ್ಟು ನಾಗನಿಗೆ ಮಾಡಿದ್ರು ಕೂಡ ಪುತ್ರ ಸಂತತಿ ಆಗತ್ತೆ. ಎಷ್ಟೋ ಸಂತತಿ ಏನೂ ಇಲ್ಲ. ಮದುವೆಯಾಗ ಮೊದಲನ್ನೇ ಮೊನ್ನೆಗೆ ನೀವು ಪತ್ರದಲ್ಲಿ ನೋಡಿ, 16 ವರ್ಷದ ಬಾಲಕಿಗೆ ಗರ್ಭಿಣಿ. ಇದು ಎಲ್ಲ ಕೂಡ ಏವಂ ಕರ್ಮ ಪೂರ್ವಜನ್ಮ ಕೃತ, ಹಿಂದೆ ಮಾಡಿದಕ್ಕೆ ತಕ್ಕ ಫಲವನ್ನು ಕೊಡುವುದು. ನಾನೀಗ ಹೇಳಿದಾಗೆ ಮಾಡಿದ್ದನ್ನು ಕೊಡುವುದಲ್ಲದೆ ಕೇಳಿದ್ದನ್ನು ಕೊಡುವನಲ್ಲ. ವಸಂತ ಪೈ ಜೀವನದಲ್ಲಿ ಏನು ಮಾಡ್ತಾನೋ ಅದಕ್ಕೆ ತಕ್ಕ ಫಲದ ಅಪೇಕ್ಷೆಯಲ್ಲಿ ಕೊಡುದು ನಮಗೆ ದೇವರು. ಅದು ಕೊಟ್ಟದ್ದು ಕೊಟ್ಟಾನೆ, ಅವನಿಗೆಲ್ಲ ಗೊತ್ತು ಯಾರ್ಯಾರಿಗೆ ಏನೇನು ಕೊಡಬೇಕು, ಯಾವಾಗ ಕೊಡಬೇಕು, ಏನೆಲ್ಲ ಆಗಬೇಕು, ಯಾವ ಸಮಯದಲ್ಲಿ ಇಲ್ಲಿ ಇರುವಂತಹ ಬ್ರಹ್ಮಕಲಶ ಆಗಬೇಕು, ಯಾರಿಂದೆಲ್ಲ ಸೇವೆ ಆಗಬೇಕು, ಎಲ್ಲ ಕೂಡ ಕ್ರಮಬದ್ಧವಾಗಿ ಪೆನ್ ಡ್ರೈವ್ನಲ್ಲಿ ಡ್ರೈವ್ ಆಗಿದೆ. ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿದ್ರೆ ಮತ್ತೆ ಇಷ್ಟು ಸುಲಭ ಇಲ್ಲಲ್ಲ. ನಾವು ಶಾಲೆ ಹೋಗುವ, ನಾವು ವಸಂತ ಬೈರು ವ್ಯಾಪಾರ ಮಾಡ್ತಾನೆ ಅಥವಾ ಶಂಕರನಾಥ ದೇವಸ್ಥಾನ ಇಲ್ಲಿ ಬರ್ತೇನೆ ಏನಾದರೂ ಗೊತ್ತುಂಟ ನಮಗೆ, ಬೇಗ ಹಾಕ್ತೇವೆ, ಶಾಲೆಗೆ ಹೋಗ್ತೇವೆ. ಏವಂ ಕರ್ಮಂ ಪೂರ್ವಜನ್ಮ ಕೃತ. ಎಲ್ಲ ಕೂಡ ಆ ರೇತಸ್ಸಿನ ಒಳಗೆ ತೇಜಸ್ಸು ಕೂತುವಾಗಲೇ ನಮ್ಮದೆಲ್ಲ ಕೂಡ ಚಾರ್ಟ್ ರೆಡಿ ಆಗಿದೆ. ಒಂದು ಏರೋಪ್ಲೇನ್ ಬಿಡಬೇಕಾದ್ರೆ ಹೇಗೆ ಮ್ಯಾನೇಜರು ಇಲ್ಲರಲ್ಲಿಯ ಸೂಪರಿಂಟೆಂಡೆಂಟು ಎಷ್ಟು ಜನ ಹತ್ತಬೇಕು, ಅವರ ಎಲ್ಲ ಅಡ್ರೆಸ್ ರೆಡಿಯಾಗಿ, ಫೈಲ್ ರೆಡಿಯಾಗಿ, ಹೇಗೆ ಆ ಏರೋಪ್ಲೇನ್ ಬಿಡುವಾಗ ಹೇಗೆ ಫೈಲ್ ರೆಡಿ ಆಗ್ತದೋ ಅದೇ ರೀತಿ ತಾಯಿಯ ಗರ್ಭದಲ್ಲಿರುವಾಗಲೇ ಈ 9 ತಿಂಗಳು 9 ದಿನ 9 ಗಳಿಗೆ 9 ರಂಧ್ರದ ಈ ಮನುಕುಲ, ಈ ಮಾನವ ಹುಟ್ಟಿ ಬರುವ ಮೊದಲೇ ಎಲ್ಲವೂ ನಿರ್ಣಯ ಆಗಿರ್ತದೆ. ಫುಲ್ ನಿರ್ಣಯ. ನಾನು ಗಳಿಸ್ಬೋದು ವಸಂತ ಪೈ ಸಾಮರ್ಥ್ಯಕ್ಕೆಂದು ನಾನು ಇದೆಲ್ಲ ಮಾಡಿ ಏನಿಲ್ಲ ಸ್ವಾಮಿ, ಯಾರ ಸಾಮರ್ಥ್ಯವೂ ಇಲ್ಲ. ಇನ್ನು ಕೆಲವೊಮ್ಮೆ ಹೇಳ್ಬೋದು, ಓಹ್ ಅವನು ನನಗೆ ತುಂಬ ಪಾರೆ ಮಾಡಿದ, ಇಲ್ಲದ್ರೆ ಅವನು ನನಗೆ ಅಡ್ಡ ಕಾಲಿಟ್ಟ. ಯಾರಿಗೂ ಅಡ್ಡ ಕಾಲು ಇಡ್ಲಿಕ್ಕೆ ಆಗುದಿಲ್ಲ, ಯಾರಿಗೆ ನೀಟ ಕಾಲು ಇಡ್ಲಿಕ್ಕೆ ಆಗುದಿಲ್ಲ. ನೀನು ಹಿಂದೆ ಏನೋ ಮಾಡಿದ್ದಕ್ಕೆ ಈಗ ಅವ ನಿಮಿತ್ತವಾಗಿ ಬರುವುದು. ಇನ್ನು ಯಾರಾದ್ರೂ ತುಂಬ ಹೆಲ್ಪ್ ಮಾಡ್ತಾರಾ? ಇಲ್ಲ. ಹೆಲ್ಪ್ ಮಾಡ್ಲಿಕ್ಕೆ ಕೂಡ ಅವನಿಗೆ ಕೂಡ ಅಧಿಕಾರ ಇಲ್ಲ. ನೀನು ಯಾರಿಗೋ ಹಿಂದೆ ಉಪಕಾರ ಮಾಡಿದಿ, ಈಗ ಅವ ನಿಮಿತ್ತ ಆಗಿ ಬರ್ತಾನೆ ಅಷ್ಟೇ. ಯಾರಿಗೂ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಒಬ್ಬೊಬ್ಬನಿಗೆ ಅವನವನ ಆ ತಪಸ್ಸಿನ ಶಕ್ತಿ ಉಂಟು. ಹುಟ್ಟಿ ಬರುವಾಗಲೇ ಅದರ ಪೆಂಡ್ರೈವಿನಲ್ಲಿ ಎಲ್ಲ ಬೀಜದ ಒಳಗೆ ಉಂಟು. ಕಬ್ಬಿನ ಗಂಟು ಹಾಕಿದ್ರೆ ಕಬ್ಬು ಆಗ್ತದೆ, ಹಾಗಲಕಾಯಿ ಬೀಜ ಹಾಕಿದ್ರೆ ಹಾಗಲಕಾಯಿ ಆಗ್ತದೆ, ಮಾವಿನ ಕೊರಟಾಗ್ತದೆ. ಆಗ ವಸಂತ ಪೈ ಕೂಡ ಇದೊಂದು ಬಿತ್ತು. ಇದನ್ನು ಏನು ಮಾಡಬೇಕು ಅಂದ್ರೆ ನಾವು ಹಿಂದೆ ಮಾಡಿ, ಈಗ ನಾವು ಈ ದೇವರ ಕೆಲಸಕ್ಕೆ ಜೀರ್ಣೋದ್ಧಾರ ಬ್ರಹ್ಮಕಲಶ. ಜೀರ್ಣೋದ್ಧಾರದ ನಾನು ಈಗಾಗಲೇ ಹೇಳಿದ ವೈದ್ಯನಲ್ಲಿ ಒಂದು ನಮ್ಮ ಶರೀರಕ್ಕೆ ಹೇಗೆ ಅಸೌಖ್ಯ ಆಗುವಾಗ ನಾವು ಹೇಗೆ ವೈದ್ಯನನ್ನು ಕಾಣಲಿಕ್ಕೆ ಹೋಗ್ತೇನೋ, ಹಾಗೆ ಗ್ರಾಮದಲ್ಲಿರುವ ದೇವಸ್ಥಾನಕ್ಕೆ ಏನಾದರೆ ಅಲ್ಲಿಯ ಕೆಲವು ನಿಮಿತ್ತಗಳು ಕಾಣ್ತದೆ. ಬಿರುಕು ಬೀಳುವುದೋ ಅಥವಾ ಸರಿಯಾಗಿ ಪೂಜೆ ಆಗದ್ದೋ ಅಥವಾ ಏನು ಗೂಡು ಕಟ್ಟುವುದೋ ಅಥವಾ ನಾಯಿ ಒಳಗೆ ಬರ್ತದೋ ಅಥವಾ ಅರ್ಚಕನ ಆ ಆರತಿ ಮಾಡುವಾಗ ಬಿಂಬಕ್ಕೆ ತಾಗಿದೋ ಅಥವಾ ಬಿಂಬದಲ್ಲಿ ಇರುವ ಬೆವರು ಬರ್ತದೋ, ದೇವರಿಗೆ ಬೆವರು ಬರ್ತದೋ, ಅಥವಾ ನಿತ್ಯ ನೋಡುವರಿಗೆ ಆ ದೇವರು ಕೋಪದಲ್ಲಿ ಕಾಣ್ತಾನೋ ಅಲ್ಲ ನೆಗಾಡಿಕೊಂಡು ಕಾಣ್ತಾನೋ, ಇದಕ್ಕೆಲ್ಲ ತುಂಬ ನಿಮಿತ್ತಗಳುಂಟು. ಇದನ್ನೆಲ್ಲ ನೋಡಿ ಆ ಕ್ಲಪ್ತ ಸಮಯಕ್ಕೆ ಜೀರ್ಣೋದ್ಧಾರ ಬ್ರಹ್ಮಕಲಶ ಮಾಡಿದ್ರೆ ಅವನವನ ಮನೆಯಲ್ಲಿ ಆರೋಗ್ಯ ಮತ್ತೆ ಕಲಹ ಇಲ್ಲದ ಜೀವನ ಲಭ್ಯವಾಗ್ತದೆ. ನಮಗೆ ಏನಾಗಬೇಕಾದ್ರೆ ಈಗ ಮನೆಯಲ್ಲಿ ಆರೋಗ್ಯ ಒಂದು ಬೇಕು, ಕಲಹ ಇಲ್ಲದ ಜೀವನ ಬೇಕು. ಇದನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯ ಉಂಟು? ಬೆಳಿಗ್ಗೆ ಸಾಯಂಕಾಲವಾಗಿ ದುಡಿದು ಬರ್ತಾನೆ, ಅಥವಾ ಹೆಂಡತಿ ಅಥವಾ ಮಕ್ಕಳು ಒಂದು ಕಾಲಿನಲ್ಲಿ ನಿಲ್ಲಿಸ್ತಾರೆ, ಇಲ್ಲದ್ರೆ ಆಸುಪಾಸಿನಲ್ಲಿ. ಯಾತಕ್ಕೋಸ್ಕರ ನಾವೆಲ್ಲ ಇದನ್ನು ಗಮನಿಸುವುದಿಲ್ಲ. ಒಳ್ಳೆ ಪುಣ್ಯದ ಕೆಲಸ ಮಾಡಿದವನಿಗೆ ಒಳ್ಳೆ ಪುಣ್ಯದ ಹೆಂಡತಿ ಸಿಗ್ತದೆ, ಅವಳು ಒಳ್ಳೆ ಪುಣ್ಯದ ಕೆಲಸ ಮಾಡಿದ್ರೆ ಒಳ್ಳೆ ಗಂಡ ಸಿಗ್ತಾನೆ, ಇಬ್ಬರು ಒಳ್ಳೆ ಪುಣ್ಯ ಮಾಡಿದ್ರೆ ಒಳ್ಳೆ ಮಾತು ಕೇಳುವ ಮಕ್ಕಳು ಸಿಗ್ತದೆ. ನಾವೀಗ ಇವತ್ತೆಲ್ಲ ಹೇಳ್ತೇವೆ, ಮಕ್ಕಳು ಮಾತು ಕೇಳುವುದಾದ್ರೆ ನಡೆಯುವುದಿಲ್ಲ. ಇವ ಮಾಡಿದ ಏನು ಉಂಟು ಅದಕ್ಕೆ ತಕ್ಕ ಟ್ಯಾಲಿ. ಇದು ಹೊರಗಿನಿಂದ ಬರುವಷ್ಟಲ್ಲ, ಗಮನಿಸಿ. ನಾವೇನೇ ಇದನ್ನು ಮಾಡಬೇಕು, ಉತ್ಪಾದನೆ ಮಾಡಬೇಕಾದ್ರು. ಒಳ್ಳೆ ಪುಣ್ಯ ಮಾಡಿದ್ರೆ ಒಳ್ಳೆ ಹೆಂಡತಿ, ಅವಳು ಒಳ್ಳೆ ಪುಣ್ಯ ಮಾಡಿದ್ರೆ ಇಬ್ಬರ ಪುಣ್ಯದಿಂದ ಒಳ್ಳೆ ಮಾತು ಕೇಳುವ ಮಕ್ಕಳು, ಇನ್ನು ಒಳ್ಳೆಯ ಕಸುಬು, ಇನ್ನು ಬೇಕಾದೆಲ್ಲ ಏನು ಅವ ಪ್ರಾರ್ಥಿಸ್ತಾನೋ ಅದೆಲ್ಲ ಬಂದು ಲಭ್ಯವಾಗ್ತದೆ.
ಕೇವಲ ಹೀಗೆ ಜಸ್ಟ್ ಥಿಂಕ್ ಮಾಡಿದ್ರೆ ಸಾಕು, ನನಗೆ ಇದೊಂದು ಬೇಕಿತ್ತಲ್ಲ ಅದೊಂದು ಮನಸ್ಸಿನಲ್ಲಿ ಕೂತ್ಕೊಂಡು ಅವ ಮೆಲ್ಲ ಯಾರ ಮುಂದೆ ಹೇಳಬೇಕಾದ ಅಗತ್ಯ ಇಲ್ಲ, ತನ್ನಿಂದ ತಾನೇ ಹೇಳುವಾಗಲೇ ಅದು ನಮಗೆ ಲಭ್ಯವಾಗಿ ಬರ್ತದೆ. ಬಹಳ ಗಮನಿಸುವುದು, ನನಗೆಲ್ಲ ಇದು ಹೇಳಲಿಕ್ಕೆ ಎಷ್ಟು ಬೇಕಾದ್ರೂ ಉಂಟು. ನಾನು ಅನುಭವದಲ್ಲಿದ್ದ ಕಾರಣ ನಾನು ಅಷ್ಟು ನನಗೆ ಕೂಡ ಅನುಭವದಲ್ಲಿಂದ ನಾನು ಹೇಳುವುದು. ಇದು ಏನಾದರೆ ಈ ಪುಸ್ತಕ ನೋಡಿ ಹೇಳುವುದಲ್ಲ, ಒಳ್ಳೆ ಅನುಭವದಿಂದ ನಾನು ಇದನ್ನು ಹೇಳುವುದು. ಮಾಡಿದವನಿಗೆ ಮಾಡಿದಷ್ಟು, ನೀಡಿದವನಿಗೆ ನೀಡಿದಷ್ಟು. ದೇವಸ್ಥಾನದಲ್ಲಿ ಅವ ಏನು ಮಾಡಿದ ಇವ ಏನು ಮಾಡಿದ ಅಂತ ಹೇಳಿ ಅದನ್ನು ಬೆರಳು ತೋರಿಸುವುದಲ್ಲ. ವಸಂತಪ್ಪ ಇಲ್ಲಿ ಏನು ಮಾಡಬಹುದು ಅಂತ ನಾನು ಆತ್ಮ ಪರಿಶೋಧನೆ ಮಾಡಿದೆ ಸರ್. ಅದೇ ರೀತಿ ನಾವೆಲ್ಲರೂ ಆತ್ಮ ಪರಿಶೋಧನೆ ಮಾಡ್ತೀವಿ. ಒಂದು ದೇವಸ್ಥಾನ ಜೀರ್ಣೋದ್ಧಾರ ಬ್ರಹ್ಮಕಲಶ ಮಾಡುವುದಂದ್ರೆ ಸಣ್ಣ ಸಂಗತಿ ಅಲ್ಲ. ಮುಂದೆ ಕೋಟಿ ಕೋಟಿ ವರ್ಷ ಕಳೆಯುವಾಗ ಉತ್ತಮ ಗ್ರಾಮದಲ್ಲಿ, ಉತ್ತಮ ತಾಯಿಯಲ್ಲಿ, ಉತ್ತಮ ಕುಲದಲ್ಲಿ ಜನನವಾಗಬೇಕಾದ್ರೂ ಕೂಡ ಈಗ ನಾವು ತಯಾರು ಮಾಡಬೇಕು. ಈಗ ತಯಾರು ಮಾಡಿದರೆ ಮುಂದಕ್ಕೆ ಸಿಕ್ಕಬಹುದು. ನಾವು ಬುದ್ಧಿ ಹಿಡಿದುಕೊಂಡು ಹೋದರೆ ನಮಗೆ ಶಾಲೆಯಲ್ಲಿ ತಿನ್ಬಹುದು ಅಥವಾ ಕೆಲಸ ಮಾಡುವಲ್ಲಿ ತಿನ್ಬಹುದು. ಬುದ್ಧಿ ಮಾಡದೆ ಅಲ್ಲಿ ತಿನ್ಬೇಕಂತೇಳಿ ತಿನ್ಲಿಕ್ಕೆ ಸಿಕ್ಕಿತ. ಬುದ್ಧಿ ರೆಡಿ ಆಗಬೇಕು. ಬುದ್ಧಿ ರೆಡಿ ಆಗಬೇಕಾದ್ರೆ ಜೀರ್ಣೋದ್ಧಾರ ಬ್ರಹ್ಮಕಲಶ ಗ್ರಾಮದಲ್ಲಿ ಮಾಡಲೇಬೇಕು. ಇದು ಮಾಡಿದರೆ ಇದರ ಎಲ್ಲ ಕೂಡ ಒಂದು ಬೀಜ ಹಾಕಿರುವ ಒಂದು ಫಲ ಹಿಡಿಯುವುದು. ಒಂದು ತೆಂಗಿನ ಸಸಿ, ಒಂದು ತೆಂಗಿನಕಾಯಿ, ಒಂದು ಫಲ, ಒಂದು ತೆಂಗಿನಕಾಯಿ ಹಿಡಿಯುವುದ? ದೇವರ ಉಡುಗೊರೆ ಎಂಥದ್ದು ಇದು? ಒಮ್ಮೆ ಗಮನಿಸಿ. ಒಂದು ತೆಂಗಿನ ಸಸಿ ಇಟ್ಟುಕೊಂಡು ಆ ತೆಂಗಿನ ಸಸಿ ಏನಾದರೂ ರುಚಿ ನೋಡಿದ? ಇದು ಹೇಗೆ ಉಂಟು, ಸಿಹಿ ಉಂಟಾ, ಸಿಹಿಯ ಉಂಟನ್ನೇ ನೋಡಿದ? ನಾವು ಇದನ್ನೆಲ್ಲ ತುಂಬಾ ಬೆಳೆಸ್ತೇವೆ. ಇದರ ಮೇಲೆ ಪ್ರೀತಿದ್ದಲ್ಲ, ಮೇಲೆ ನಮಗೆ ಸಿಗ್ತದೆ ಕೆಳಗೆ ನಾವು ಹಾಕ್ತೇವೆ. ದನಕ್ಕೆ ನಾವು ಸಾಕ್ತೇವೆ, ದನಕ್ಕೆ ಸರಿಯಾಗಿ ನಾವು ಹಿಂಡುತ್ತೇವೆ. ಹಿಂಡಿ ಹಾಕುವುದಕ್ಕೆ, ಹಿಂಡುವುದಕ್ಕೆ. ಈ ಪದಗಳೆಲ್ಲ ನೋಡಬೇಕಾದ್ರು ಇದೆಲ್ಲ ಪೂರ್ವಿಕರು ಏನು ಈ ಪಾಥೇರಿಯಲ್ಲಿ ಇಂಥ ಒಂದು ಶಕ್ತಿ ಉಂಟು. ನಮ್ಮ 2000 ವರ್ಷದ ಹಿಂದೆ ನಮ್ಮ ಪೂರ್ವಿಕರು ಇದನ್ನು ಈ ರೀತಿಗೆ ತಂದು ಇದನ್ನು ಇಡಬೇಕಾದ್ರೆ ಈಗ ನಮಗೆ ಅದರ ಜೀರ್ಣೋದ್ಧಾರ ಮಾಡಿ ಈಗಲೇ ದಾರಿ, ಈಗ ಮೊನ್ನೆ ದಾರಿ ಆದದ್ದು. ಅವರಿಗೆ 2000 ಹಿಂದಿನ ವರ್ಷದಲ್ಲಿ ನಮ್ಮ ಪಿತೃಗಳು ಇದನ್ನು ಇಲ್ಲಿ ಇಂಥ ಒಂದು ದೇವಸ್ಥಾನವನ್ನು, ಇಲ್ಲಿ ಒಂದು ಶಕ್ತಿಯನ್ನು ಕಂಡು ಇಡಬೇಕಾದ್ರೆ ಅವರ ಶಕ್ತಿ ಏನಾಗಿರ್ಬೋದು ಅಂದ್ರೆ ಒಮ್ಮೆ ನೀವು ಗಮನಿಸಿದ್ರೆ ಸಾಲ. ನಮ್ಮ ತಂದೆಯವರಿಗಿರುವ ಶಕ್ತಿಗೆ ನನ್ನಲ್ಲಿ ಉಂಟ ಇಲ್ಲ, ನನ್ನಲ್ಲಿರುತ್ತ ನನ್ನ ಮಗನಿಗುಂಟ. ಕ್ಷಯ 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 ಅಂತ ನಾವೆಲ್ಲ ಹೇಳ್ತೇವೆ. ನಾವು ಮುಂದಕ್ಕೆ ಹೋಗಿದ್ದೇವೆ ಅಂತ ಹೇಳಿ. ಇವತ್ತು ನಮಗೆ ಕಾರು ಉಂಟು, ಇನ್ನು ಏರೋಪ್ಲೇನ್ ಉಂಟು, ಏನು ಬೇಕಾದ್ರೂ ಉಂಟು. ನಾವೆಲ್ಲ ಮುಂದಕ್ಕೆ ಉಂಟು. ನಾವು ಮುಂದಕ್ಕೆ ಹೋದದಲ್ಲ, ಹಿಂದಕ್ಕೆ ಹೋದದ್ದು. ಒಂದು ಚಿಕ್ಕದಲ್ಲಿ ನಾನು ಹೇಳ್ತೇನೆ, ಒಂದು ಬೆಂಕಿ ಗಡ್ಡಿಗೆ ವಾಹನ ಎಲ್ಲ ಯಾವದಿಂದ ಸ್ಟಾರ್ಟ್ ಆಗಿರ್ಬೋದು ಗೊತ್ತಿರ್ಬೋದಲ್ಲ, ಎಲ್ಲರಿಗೆ ಸಾಧಾರಣ ಗೊತ್ತಿರ್ಬೋದು. ಬರೀ ಒಂದು ಬೆಂಕಿ ಕಡ್ಡಿಗೆ ಅಥವಾ ಸಿಗರ್ ಲೈಟ್ ಅಥವಾ ಲೈಟರ್, ಇದರಲ್ಲಿ ಯಾವಾಗ ಶುರುವಾಗಿದ್ದು? ರಾಶಿ ಶುರುವಾದರೆ 100 ವರ್ಷದ ಇತ್ಲದಿಂದ. ನಾವೆಲ್ಲ ಚಿಕ್ಕದಿರೋ ಬದಲಿಕದಲ್ಲಿ 4 ಕಾಲು. ಡಾಕ್ಟರ್ PS ಶಾಸ್ತ್ರಿ ಅವರಿಗೆ, ಒಂದು ಪಾರೆಯವರಿಗೆ, ಮತ್ತೊಂದು ಕಮಲಾಕ್ಷ ಪೈಗೆ, ಮತ್ತೊಂದು ಕೇರ ಗಣಪತಿ ಭಟ್ರು, ತೊಂಡೆಮೂಲೆ ಭಟ್ರಿ, ಹೀಗೆ ಮಾತ್ರ ಬೆರಳಿಗೆ ಕಾಯಿ. ಅದಕ್ಕಿಂತ ಮೊದಲು ಕಲ್ಲಿದ್ದಲು ಹಾಕಿರುವ ಬಸ್ಸು ನೋಡಿ, ಬರೀ 12 ಮಂದಿ ಕೂತೋಳು ಬಸ್ಸು. 100-150 ವರ್ಷ ಆದ ಈ ಬೆಂಕಿ ಪೆಟ್ಟಿಗೆ, ಸಿಗರ್ ಲೈಟು, ವಾಹನ, ಅದಕ್ಕಿಂತ ಮೊದಲು ನಮ್ಮ ಪೂರ್ವಿಕರು ಏನು ಮಾಡಿದ್ರು? ನಾಳ್ದು ಇದರ ಜೀರ್ಣೋದ್ಧಾರವಾಗುವ ನಿಮ್ಮ ಏಕಶಿಲ ನೋಡಿದ್ರೆ ನಿಮಗೆ ಗೊತ್ತಾಗುವುದು ಅದ್ಭುತ. ಇದರ ಒಳಗಿರುವ ಏಕಶಿಲ ನೋಡಿ, ಇಷ್ಟು ದಪ್ಪ ಗರ್ಭಗೃಹದ ಒಳಗೆ, ಅದು ಒಂದೇ ಕಲ್ಲಾಗಬೇಕು. ಅದನ್ನು ನಿಮಗೆ ನೋಡುವಾಗ ಗೊತ್ತಾಗುವುದು ನಮ್ಮ ಪೂರ್ವಿಕರು ಇದು ಹೇಗೆ ಎಲ್ಲಿಂದ ಕಡಿದು ತಂದು ಇಲ್ಲಿಟ್ಟು, ಆಗ ಗೊತ್ತಾಗುವುದು. ಇವತ್ತು ನಮಗೆ ಇದನ್ನು ಜೀರ್ಣೋದ್ಧಾರ ಮಾಡಬೇಕಾದ್ರೆ ನಾವು ಎಷ್ಟು ಚಡಪಡಿಸ್ತೇವೆ ನೋಡಿ. ಎಲ್ಲ ದೇವರು ಕೊಟ್ಟು ಬಿಟ್ಟರು ನಮಗೆ, ಎಲ್ಲವನ್ನು ಕೊಟ್ಟು ಬಿಟ್ಟ. ಆದರೂ ಒಂದು ಕ್ಷೇತ್ರ ಜೀರ್ಣೋದ್ಧಾರ ಬ್ರಹ್ಮಕಲಶ ನಾವು ಅದು ಅವರ ದೇವಸ್ಥಾನ, ಇವರ ದೇವಸ್ಥಾನ ಹಾಗೆಲ್ಲ. ದೇವರು ಎಲ್ಲ ಈಗಾಗಲೇ ಹೇಳಿದಾಗೆ ಸೂರ್ಯ ಎಲ್ಲರಿಗೂ ಒಂದೇ ಲೆಕ್ಕ, ಗಾಳಿ ಎಲ್ಲರಿಗೂ ಒಂದೇ ಲೆಕ್ಕ. ಒಬ್ಬನಿಗೆ ಜಾಸ್ತಿ ಗಾಳಿ, ಒಬ್ಬನಿಗೆ ಕಡಿಮೆ ಗಾಳಿ ಇಲ್ಲ. ಈ ಶರೀರವನ್ನು ಕೂಡ ಉಚಿತ ಕೊಟ್ಟು ಬಿಟ್ಟಲ್ಲ ಒಬ್ಬನಿಗೆ. ತಂದೆ ತಾಯಿಯವರಿಗೆ ಏನು ಗರ್ಭದಲ್ಲಿ ಮಾಡಲಿಕ್ಕೆ ಆಗುವುದಿಲ್ಲ, ಏನಿಲ್ಲ. ಹೊರಗೆ ಬಿತ್ತರಂತೆ ಪಾಲನೆ, ಶೋಷಣೆ, ನಮ್ಮನ್ನು ಆ ಋಣವನ್ನು ನಮಗೆ ತಿಳಿಸಿಕಾಗ.
ಹೆತ್ತ ತಾಯಿ ಋಣ, ಗ್ರಾಮದ ದೇವಸ್ಥಾನ, ನಮಗೆ ಜ್ಞಾನ ಕೊಟ್ಟ ಉಪಾಧ್ಯಾಯರು, ಗುರುಗಳು. ಈ 3 ಋಣವನ್ನು ನಮಗೆ ಎಲ್ಲೆಲ್ಲಿಗೂ ಕೂಡ ತೀರಿಸಲಿಕ್ಕೆ ಆಗುವುದಿಲ್ಲ. ಆದ ಕಾರಣ ಇದನ್ನು ಬಹಳ ತೀಕ್ಷ್ಣ ಮಾಡಿ ಎಷ್ಟು ಸಾಧ್ಯವಾದಷ್ಟು ಯಾರಿಗೆ ಕಾಣುವ ಭಾಗ್ಯ ಉಂಟು ಅದನ್ನು ಆದಷ್ಟು ಸಿಗಲಿ. ದೇವರ ಕೆಲಸವನ್ನು ನಾಳೆ ನಾಡಿರುವುದಲ್ಲ, ಎಷ್ಟು ಸಾಧ್ಯ ಉಂಟು ತನ್ನಿಂದ ತನಗೆ ಎಷ್ಟು ಸಾಧ್ಯ ಉಂಟು ಅಷ್ಟು. ಅದು ಹಣದ ರೂಪದಲ್ಲಿ ಆಗ್ಬೋದು, ವಸ್ತು ರೂಪದಲ್ಲಿ ಆಗ್ಬೋದು, ಮಾತಿನ ರೂಪದಲ್ಲಿ ಆಗ್ಬೋದು, ಇನ್ನು ಶರೀರ ರೂಪದಲ್ಲಿ ಆಗ್ಬೋದು. ಇಲ್ಲಿ ಏನಾದರೂ ಇಲ್ಲಿ ಸೇವೆ ಮಾಡುತ್ತಿದ್ದರೆ ನಮಗೆ ಇಲ್ಲಿ ಹೊಯ್ಗೆ ಗಾಳಿಸುವುದೋ ಕಲ್ಲನ್ನು ಎತ್ತಲಿಕ್ಕೋ ಹಾಗೆ ಮಾಡ್ಬೋದು. ಯಾವುದು ಮಾಡಿದರೂ ಕೂಡ ದೇವರಿಗೆ ಅದು ಸಮಾನ. ಒಬ್ಬ 1 ಲಕ್ಷ ಕೊಟ್ಟ 10 ಲಕ್ಷ ಕೊಟ್ಟ ಅಂತ ಹೇಳಿದ್ರು ಕೂಡ ಅದಲ್ಲ, ನಮಗೆ ಸಾಧ್ಯ ಆದಕ್ಕಿಂತ ಮಿಗಿಲು. ಕೆಲವೊಮ್ಮೆ ಒಂದು ವಾರದಲ್ಲಿ 1 ದಿನದ ಕೂಲಿ, ಇಲ್ಲದ್ರೆ 1 ದಿನದ ನಮ್ಮ ಅಂಗಡಿಯಲ್ಲಿ ನಮ್ಗೆ ಎಷ್ಟು ವ್ಯಾಪಾರ ಆಗ್ತಾದ್ರೆ ಆ ಒಂದು ಮೊಬೈಲ್ ಅಂತೇಳಿ ನಮ್ಮ ಸಂಪತ್ತನ್ನು 5 ಆಗಿ ವಿಭಾಗಿಸಬೇಕಂದ್ರೆ ಶಾಸ್ತ್ರ ಹೇಳ್ತದೆ. 21 ಮನೆಯವನಿಗೆ, 20% ಮನೆಯವನಿಗೆ, 20% ಕುಟುಂಬದವನಿಗೆ, 20% ಸಮಾಜಕ್ಕೆ, 20% ತೆರಿಗೆ ಇನ್ಕಮ್ ಟ್ಯಾಕ್ಸ್, ಮತ್ತೆ 20% ಇದು ಆದ ನಂತರ ದೇವರಿಗೆ. ನೋಡಿ ಎಷ್ಟು ಚೆನ್ನಾಗಿ ಶಾಸ್ತ್ರ ಪಂಚೀಕರಣ ಮಾಡು. ನಮ್ಮ ಸಂಪತ್ತನ್ನು 5 ಆಗಿ ವಿಭಾಗಿಸಬೇಕು. ಇವತ್ತಿನವರೆಗೆ ಯಾರು ತಗೊಂಡು ಹೋಗೋದಿಲ್ಲ. ಕೊನೆಗಾಡಿಗೆ ಒಂದು ಉಂಗುರ ಕೂಡ ಇದ್ರೂ ಕೂಡ ಪುರೋಹಿತರು ಹೇಳ್ತಾರೆ, ತುಳಸಿ ಬಾಗಿಲಲ್ಲಿ ಇರುವಾಗ ಏನಾದರೂ ಶರೀರದಲ್ಲಿ ಇದ್ದದ್ದೆಲ್ಲ ತೆಗಿರಿ ಅಂತ ಹೇಳ್ತಾರೆ. ಇವನ ಬ್ಯಾಂಕ್ ಬ್ಯಾಲೆನ್ಸ್ ಆಗಲಿ ಅಥವಾ ಚಿನ್ನದ ಗಟ್ಟಿ ಆಗಲಿ ಇನ್ನು ಏನು ಆಗಲಿ ಆಸ್ತಿ ಪಾಸ್ತಿ ಯಾವುದನ್ನು ತಗೊಂಡು ಹೋಗ್ಲಿಕ್ಕಿಲ್ಲ. ಬರುವಾಗ ಬತ್ತಲೆ, ಹೋಗುವಾಗಲೂ ಬತ್ತಲೆ, ನಡುವಿನಲ್ಲಿ ಸ್ವಲ್ಪ ನಮಗೆ ಕತ್ತಲೆ, ಅಜ್ಞಾನ. ಯಾರು ಕಳಿಸಿದವ ಈ ಶರೀರವನ್ನು ಕೊಟ್ಟು ಕೇಳಲೇ ಇಲ್ಲಲ್ಲ ವಸಂತ ಪೈ. ಇಷ್ಟು ಚಂದದ ಸುಖವಾದ ಶರೀರವನ್ನು ಕೊಟ್ಟು ದೇವರ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ, ಆರೋಗ್ಯ ಇರುವಾಗ ಮಲಗಿದ್ರೆ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಆರೋಗ್ಯ ಕಟ್ಟ ನಂತರ ನಾನು ಮಾಡ್ತೇನೆ ಅಂತ ಹೇಳಿದ್ರೆ ಸಾಧ್ಯ ಉಂಟಾ? ಸಾಧ್ಯ ಇಲ್ಲ. ಆರೋಗ್ಯ, ಸಂಪತ್ತು ಇದೆಲ್ಲ ದೇವರು ಕೊಡುವಾಗ ಅದನ್ನು ನಾವು ಉಪಯೋಗಿಸುವುದು ಉತ್ತಮ. ಆ ದೇವ ಕಾರ್ಯಕ್ಕೆ ಉಪಯೋಗಿಸ ಮಾಡಿದರೆ ಮುಂದಿನ ಜನ್ಮದಲ್ಲಿ ಇಂಥದೇ ತುಳುನಾಡಿನಲ್ಲಿ ಹುಟ್ಟಲಿಕ್ಕೆ ಸಾಧ್ಯ. ಇಡೀ ಪ್ರಪಂಚದಲ್ಲಿ ಈ ತುಳುನಾಡಿನಷ್ಟು ಪವಿತ್ರ ಇರುವುದು ಎಲ್ಲಿ ನಿಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಇದೆಲ್ಲ ವೇದಿಕೆಗಳಲ್ಲಿ ಒತ್ತಿ ಹೇಳುವ ಮಾತು. ಕುಂಬಳೆ ಸೀಮೆ, ವಿಟ್ಲ ಸೀಮೆ, ಮೂಲ್ಕಿ ಸೀಮೆ, ಬ್ರಹ್ಮಾವರ ಬಾರ್ಕೂರಿನಿಂದ ಹಿಡಿದು ಪಯ್ಯನ್ನೂರುವರೆಗೆ ತುಳುನಾಡಿನ ಅದರ ಇಲ್ಲಿರುವ ಸಂಸ್ಕೃತಿ, ಇಲ್ಲಿರುವ ಆಚಾರ, ಇಲ್ಲಿರುವ ಒಂದೊಂದು ಕೂಡ ವಿಚಾರ ಅದು ಎಷ್ಟು ಅಮೂಲ್ಯವಾದಂತ ಹೇಳುವುದು. ಪ್ರಪಂಚದಲ್ಲಿ ಎಷ್ಟೆಷ್ಟೋ ಪುಣ್ಯಸ್ಥಳ ಇರಬಹುದು, ಆದರೆ ನಮ್ಮಂತ ಒಂದು ನೋಡಿ ಹತ್ತಿರ ಎಷ್ಟು ದೇವಸ್ಥಾನಗಳು. ಆಚೆ ಮೂಲೆ ಹೋದ್ರೆ ಕಜಮಲೆ, ಈಚೆ ಹೋದ್ರೆ ಗೋಸಾಡ, ಇನ್ನು ಆಚೆಗೆ ಹೋದ್ರೆ ಅಗಲ್ಪಾಡಿ, ಉಬ್ರಂಗಣ, ಮುನಿಯೂರು, ಏತಡ್ಕ, ಒಂದೊಂದು ಬೆಟ್ಟದ ಒಂದೊಂದು ಕಡೆಯಲ್ಲಿ ಕೂಡ ಇಂಥ ಒಂದು ದೇವಸ್ಥಾನಗಳು ಮಾಡಿ ನಮಗೆ ಹೀಗೆ ಒಂದು ಪ್ರಾರ್ಥನೆ ಮಾಡಲಿಕ್ಕಿರುವುದು ಆ ಭಗವಂತ ನಮಗೆ ಕೊಟ್ಟಿದ್ದ ಅಂತ ಎಲ್ಲಿ ಸಿಗ್ತದೆ ಸ್ವಾಮಿ? ಘಟ್ಟದ ಮೇಲೆ ಹೋಗಿ ಒಂದು ಭಜನಾ ಮಂದಿರ ಉಂಟಾ? ಸಂಪಾಜೆ ಕಳೆದೊಮ್ಮೆ ಹೋಗಿ, ಇಲ್ಲರೂ ಓಲಿ ಪಯ್ಯನೂರು ಕಳೆದು ಹೋಗಿ ಭಜನಾ ಮಂದಿರ ಅಲ್ಲಿ ಸಂಗತಿಯೇ ಗೊತ್ತಿಲ್ಲ. ನಾವಲ್ಲಿ ನಾನೊಮ್ಮೆ ಕೆಲವೊಮ್ಮೆ ಹೀಗೆ ಕೂತ್ಕೊಂಡಿರೋದು, ನಾವಲ್ಲಿ ಎಷ್ಟು ಪುಣ್ಯವಂತರು, ದೇವರು ಏನೆಲ್ಲ ಕೊಟ್ಟು ಬಿಟ್ಟ. ಒಮ್ಮೆ ನೀವು ಆಲೋಚನೆ ಮಾಡಿಕೊಂಡು ಎಲ್ಲ ಕೂಡ ನಮ್ಮ ಕೈಯಲ್ಲಿರುವುದು. ಈ ಆತ್ಮ ಉದ್ಧಾರಕ್ಕೆ ಇರುವುದು ನಾನೇ ಮಾಡಬೇಕಾದ್ರು, ಮತ್ತೊಬ್ಬರಲ್ಲ. ತಂದೆಯೋ ತಾಯಿಯೋ ಬಂಧು ಬಳಗವು ಯಾರೂ ಅಲ್ಲ. ಅವನವನ ಆತ್ಮ ಉನ್ನತಿಗೆ ಅವನವನೇ. ಮನಸ್ಸೇ ಬಂಧು, ಮನಸ್ಸೇ ಶತ್ರು. ಮನಸ್ಸೇ ಬಂಧು, ಮನಸ್ಸೇ ಶತ್ರು. ಇದನ್ನು ಸರಿಯಾಗಿ ತಿಳಿದು ಜೀವನದಲ್ಲಿ ನಾವು ಜೀವನೋದ್ಧಾರ ಬ್ರಹ್ಮ ಕಲಶ ಮಾಡಿದರೆ ಈಗಲೇ ನಮಗೆ ಮನೆಯಲ್ಲಿ ಸುಖ ಶಾಂತಿ ಸಿಗಲಿಕ್ಕೆ ಸಾಧ್ಯ. ಇದು ನಾನು ಕಂಡ ಸತ್ಯ. ಮನೆಯಲ್ಲಿ ಆರೋಗ್ಯ ಬೇಕು. ಒಂದೊಂದು ಮನೆಯಲ್ಲಿ ಹೋಗುವಾಗ ನೋಡಬೇಕು, 10-20 ವರ್ಷದಿಂದ ಮಧ್ಯದಲ್ಲಿ ಇರುವ ಮನೆ ಉಂಟು, ಇನ್ನು ಮಕ್ಕಳು ಒಂದು ದಿಕ್ಕಿನಲ್ಲಿ, ತಂದೆ ಒಂದು ದಿಕ್ಕಿನಲ್ಲಿ, ತಾಯಿ ಒಂದು ದಿಕ್ಕಿನಲ್ಲಿ, ಇಂಥ ಮನೆ ಉಂಟು. ದೂಷಣೆ ಮಾಡುವುದಲ್ಲ, ಬಹಳ ಗಮನಿಸಬೇಕು. ನಾವು ಯಾವ ಆ ದೇವರು ನಮ್ಗೆ ಏನು ಪ್ರಾಪ್ತಿ ಮಾಡಿದ್ದಾರೆ, ಹೆಂಡತಿ ಮಕ್ಕಳು ಎಲ್ಲ ಒಟ್ಟಿಗೆ ಇದ್ದುಕೊಂಡು ಸಿಕ್ಕಿದ ಆ ಉಪ್ಪಿನ ಕಾಯಾದರೂ ಕೂಡ ತಿಂದು ಉಳುವ ಎಲ್ಲರೂ ಒಟ್ಟಿಗೆ ಇದ್ದಿರುವುದು, ಅದೆಲ್ಲ ಸಿಕ್ಕಬೇಕಾದ್ರೆ
ಪೂರ್ವಜನ್ಮ ನಾನು ಈಗಾಗಲೇ ಹೇಳಿದ ಹಾಗೆ ಇಬ್ಬರು ಪುಣ್ಯವಂತರಾಗಬೇಕು. ಕೇವಲ ಒಬ್ಬ ಇಬ್ಬರು ಕೂಡ ಸಾಲದು, ಹೆಂಡತಿಯೂ ಆಗಬೇಕು, ಗಂಡನೂ ಆಗಬೇಕು, ತಂದೆ ಆಗಬೇಕು, ತಾಯಿ ಆಗಬೇಕು. ಇವರಿಬ್ಬರು ಕೂಡ ಪುಣ್ಯ ಮಾಡಿದರೆ ನಮಗೆ ಎಲ್ಲ ಕೂಡ ಏನೆಲ್ಲ ಸಿಕ್ಕಬೇಕು ಅದೆಲ್ಲ. ಇದನ್ನೇ ಹೇಳುದು ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ. ಋಣಾನುಬಂಧ ಇದಕ್ಕೆಲ್ಲ ತಾಳೆಯಾಗಿ ಸಿಕ್ಕು. ನಾವೆಲ್ಲ ಹೇಳ್ಬೋದು ಇನ್ಸ್ಟಾಗ್ರಾಮಿನಲ್ಲಿ ಪರಿಚಯ ಆಗಿ ನಾನು ಮಾಡಿದೆ, ಮಿಸ್ ಕಾಲ್ನಲ್ಲಿ ಆಯಿತು, ಇಲ್ಲದ್ರೆ ನಾನು ಪ್ರೀತಿಸಿದೆ, ಅಥವಾ ಪಂಚಾಂಗದಲ್ಲಿ ಒಳ್ಳೆ ಜಾತಕ ಕೂಡಿ ಬಂತು. ಏನೂ ಅಲ್ಲ, ಒಂದು ಭರಣಿಗೆ ಒಂದು ಮುಚ್ಚಳ. ಇದು ಎಲ್ಲ ಕೂಡ ನಾನು ಹೇಳಿದ ಹಾಗೆ ಗರ್ಭದಲ್ಲೇ ನಿಶ್ಚಯ ಆಗಿದೆ. ಏನು ನಿನ್ನ ಕಸುಬು, ಏನು ನಿನ್ನ ವಿದ್ಯೆ, ಏನು ನಿನ್ನದು ಕೊನೆಯ ದಿನ, ಎಲ್ಲವೂ ಪ್ರೀಪ್ರೇಡ್ ಆಗಿದೆ. ನಮಗೆ ಗೊತ್ತಿಲ್ಲ. ಇವತ್ತು ನಾವು ವಿಜ್ಞಾಪನೆ ಪತ್ರ ಬರೆದಿದ್ದೇವೆ. ಈ ವಿಜ್ಞಾಪನೆ ಎಂದ ಶಬ್ದದ ಅರ್ಥವನ್ನು ಗೊತ್ತಿದ್ರೆ ಸಾಕು. ವಿ ಅಂದರೆ ವಿಷ್ಣು, ವಿಷ್ಣುವಿನ ಜ್ಞಾನ. ಪಾನೆ ಅಂದರೆ ನಾವು ಸಮರ್ಪಣೆ ಮಾಡೋದು. ವಿಜ್ಞಾಪನ ಪತ್ರ ಇವತ್ತು ನಾವು ಬಿಡುಗಡೆ ಮಾಡಿದ್ದೇವೆ. ಇದು ಬಹಳ ಅತ್ಯುನ್ನತ ಇವತ್ತಿನ ಶುಭ ದಿನ. ಆಷಾಢ ಮಾಸ, ಇನ್ನು ಏಕಾದಶಿ, ಆದಿತ್ಯವಾರ. ಸತ್ಯಕ್ಕೆ ನಡಿಬೇಕಾದ್ರೆ ಕಳೆದ ವಾರ, ಆ ಭಗವಂತನ ನಿಶ್ಚಯ ಈ ವಾರ. ಗಮನಿಸಿ, ಏಕಾದಶಿಯೇ ಶಂಕರನಾರಾಯಣನಿಗೆ ಅಷ್ಟು ಪ್ರೀತಿಯ ದಿನ. ಅದರಲ್ಲಿ ಕೂಡ ಆಷಾಢ ಏಕಾದಶಿ ಅಂದರೆ ಅದಕ್ಕಿಂತ ಪ್ರೀತಿ. ಅದರಲ್ಲಿ ಆದಿ ಮಧ್ಯ ಅಂತ್ಯ ಇಲ್ಲದ ಆದಿತ್ಯವಾರ, ರವಿವಾರ, ಬೆಳಕುಗೊಳ್ಳುವ ವಾರ, ಬಾನಿನಲ್ಲಿದ್ದ ವಾರ, ಭಾನುವಾರ. ಇನ್ನು ಇದಕ್ಕೆ ಎಷ್ಟು ಉಂಟು, ನಾರಾಯ್ಚ, ನಾರಣಂದೆ ಆಯ್ಚ, ಇಂಗ್ಲಿಷ್ನಲ್ಲಿ ಸಂಡೇ, ವಸಂತ ಪೈ, ಸಣ್ಣ ಅಚ್ಯುತ ಪೈ, ನಮ್ಮೆಲ್ಲರ ಸಣ್ಣ ನಾರಾಯಣ. ಗಮನಿಸಿ, ಯಾವ ಭಾಷೆ ಪ್ರಪಂಚದ ತೆಗಿರಿ ಸೂರ್ಯನಾರಾಯಣನಿಗೆ ಹೇಳುವುದು. ಕಾಣುವ ದೇವರು ಸೂರ್ಯನಾರಾಯಣನಿಗೆ ನಮಸ್ಕಾರ ಪ್ರಿಯ, ಶಂಕರನಿಗೆ ಅಭಿಷೇಕ ಪ್ರಿಯ, ನಾರಾಯಣನಿಗೆ ಅಲಂಕಾರ ಪ್ರಿಯ, ಗುರುಗಳಿಗೆ ಸೇವಾ ಪ್ರಿಯ, ರಾಜರು ಕಾಣಿಕೆ ಪ್ರಿಯ. ಬಟ್ಟಲು ಕಾಣಿಕೆ ರಾಜಾಂಗಣ ಪ್ರಸಾದ. ಗಮನಿಸಿ, ನಾನು ಇಷ್ಟು ಉದ್ದಕ್ಕೆ ಹೇಳಿದ ಯಾಕೆಂದ್ರೆ ಬಟ್ಟಲು ಕಾಣಿಕೆ ರಾಜಾಂಗಣ ಪ್ರಸಾದ. ಬಟ್ಟಲು ಅಂತ ಹೇಳಿದ್ರೆ ನಮ್ಮ ತಾಟೆ, ಊಟ ಮಾಡುವ ಬಟ್ಟಲು. ಇದು ನಿನಗೆ ಗೊತ್ತಿದೆ, ನೀನು ವರ್ಷಕ್ಕೆ ಒಮ್ಮೆ ದೇವಸ್ಥಾನದಲ್ಲಿ ಆ ಬಟ್ಟಲಿಗೆ ಕಾಣಿಕೆ ಹಾಕುದು. ಅದು ಅಡಿಗಳು ತಗೊಂಡು ಹೋಗುದಲ್ಲ, ಇಡೀ ವರ್ಷದ ಖರ್ಚಿನ ದುಡ್ಡು ಆ ಬಟ್ಟಲಿಗೆ ಹಾಕಬೇಕು. ನಾವೆಲ್ಲ ಚಿಲ್ಲರೆ 5 ರೂಪಾಯಿ 10 ರೂಪಾಯಿ ಹಾಕಿ ಇದು ಅಡಿಗಳು ತಗೊಂಡು ಹೋಗುದಂದ್ರೆ ಅಡಿಗಳಿಗಲ್ಲ. ಅದೇ ದಿನ ರಾತ್ರಿ ಈ ಹಣವನ್ನೆಲ್ಲ ಲೆಕ್ಕ ಮಾಡಿ ದೇವರ ನಡೆಯಲ್ಲಿ ನಿಂತು ಓದಿ ಹೇಳಬೇಕು. ಗ್ರಾಮಸ್ಥರೆಲ್ಲ ಸೇರಿ ಇಷ್ಟು ಹಣ ಇಲ್ಲಿ ಬಟ್ಟಲಿಗೆ ಹಾಕಿದ್ದಾರೆ, ಮುಂದಿನ ಖರ್ಚಿಗೆ 1 ವರ್ಷಕ್ಕೆ ಬೇಕಾದ ದೇವಸ್ಥಾನದ ಎಲ್ಲ ಖರ್ಚನ್ನು ಆ ಬಟ್ಟಲಿನಲ್ಲಿ ನಾವು ಹಾಕಬೇಕು. ಕಾಣಿಕೆ ರಾಜಾಂಗಣ ಪ್ರಸಾದ. ರಾಜರು, ಇವತ್ತೆಲ್ಲ ಸರ್ಕಾರ ಉಂಟು, ರಾಜರಿದ್ದು ಪ್ರಸಾದ ಕೊಡು, ರಾಜಾಂಗಣ ಪ್ರಸಾದ. ನಮ್ಮ ಹಿಂದಿನವರು ಪೂರ್ವಿಕರು, ನಮ್ಮ ಪಿತೃಗಳಲ್ಲಿ ಏನು ಅವರ ಚಿಂತನೆ ಸ್ವಾಮಿ. ನನಗೆ ಒಮ್ಮೊಮ್ಮೆ ಕಾಣ್ತು, ಇವರಲ್ಲಿ ಎಂಥದ್ದು ಟೆಕ್ನಾಲಜಿ ಬರುದು, ಯಾವ ರೀತಿಯಲ್ಲಿ ಉಂಟು ನೋಡಿ. ಏನು ಇಲ್ಲ, ಈಗ ನಾವೆಲ್ಲ ಚಿಕ್ಕದಿರುವ ನಮ್ಗೆ ಉಣ್ಲಿಕ್ಕೆ ಕೂಡ ಏನಿಲ್ಲ. ಆ ಸಮಯದಕ್ಕೂ ಕೂಡ ನಮ್ಮ ತಂದೆಯವರು 4-5 ಜನ ಮಕ್ಕಳನ್ನೆಲ್ಲ ಸಾಕಿ, ಇವತ್ತು ನಮ್ಗೆ 1-2 ದಿನ ಸಾಕ್ಲಿಕ್ಕೆ ಆಗುದಿಲ್ಲ. ಅವತ್ತು ಒಂದೊಂದು ಮನೆಯಲ್ಲಿ ಎಷ್ಟು ಜನ, ಈಗ ನಮ್ಮ ಮನೆಯಲ್ಲೇ 6 ಜನ ಇದ್ದವು, 2 ಹೋಗಿದೆ, 4 ಜನ ನಾವು ಉಳಿದ್ದೇವೆ, 2 ಗಂಡು 2 ಹೆಣ್ಣು. ಎಷ್ಟು ಕಷ್ಟ ಬಂದರು ನನ್ನ ತಂದೆಯವರು. ಆದರೆ ಅವತ್ತಿರುವ ಗಂಜಿ ಊಟಕ್ಕೆ ಇವತ್ತು ನಮಗೆ ಆ ಒಂದು ಸುಖ ಉಂಟನ್ನು ಒಮ್ಮೆ ಗಮನಿಸಿ. ನಮ್ಮ ಹಿರಿಯವರು, ನಮ್ಮ ತಂದೆ ತಾಯಿಯವರು ಮಾಡಿ ಅವತ್ತು ನಮಗೆ ಮಾಡಿಕೊಟ್ಟ ಆ ಸುಖ ಇವತ್ತು ನಾವು ಗೆಯ್ಯುವಾಗ ನಮಗೆ ಉಂಟನ್ನು ಒಮ್ಮೆ ನೀವು ಗಮನಿಸಿದ್ರೆ ಸಾಕು, ಬೇರೆ ಏನು ಬೇಡ. ಅದ ಕಾರಣ ನಮ್ಗೆ ಹೇಗೆ ಅಂತ ಹೇಳಿದ್ರೆ, ಎಷ್ಟಾದ್ರೂ ಸರಿ, ಎಷ್ಟು ಸಾಧ್ಯವಾಗ್ತದೆ ಅವನಿಗೆ ಪಕ್ಕದಲ್ಲಿ ನಮ್ಮಲ್ಲಿ ಇಲ್ಲದಿದ್ದರೆ ನಮ್ಮ ಹತ್ತಿರದವರು, ಇಲ್ಲಿಂದ ಮದುವಾಗಿ ಹೋದವರು ಅಥವಾ ಮದುವಾಗಿ ಇಲ್ಲಿ ಬಂದವರು, ಅವರಲ್ಲಿ ಕೂಡ ಹೇಳಿ ತೊಡಗಿಸಿ ಆದಷ್ಟು ಬೇಗ ನಾವು ಜೀವನೋದ್ಧಾರ ಬ್ರಹ್ಮ ಕಲಶ ಮಾಡಬೇಕು. ವಿಜ್ಞಾಪನೆ ಪತ್ರ ಇವತ್ತು ಬಿಡುಗಡೆ ಆಗಿದೆ. ಕೂಡಷ್ಟು ಇವತ್ತು ಕೂತವರು ಒಂದು ಸಣ್ಣ ಒಂದು ನಿಧಿ ಸಮರ್ಪಣೆಯನ್ನು ಮಾಡಬೇಕು.
ಪಕ್ಕನೆ ನಮಗೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಇವತ್ತು ತಗಲಿಲ್ಲದ್ರೆ ಒಂದು ವಾಗ್ದಾನ ಆದರೂ ಮಾಡಿ ಹೋಗಬೇಕು. ಇವತ್ತು ಈ ಒಳ್ಳೆ ಶುಭ ಗಳಿಗೆ ಸುಮೂರ್ತ ಮದುವೆ ಕಟ್ಟುವಾಗ ತಾಳಿ ಕಟ್ಟುವಾಗ ಹೇಗೆ ಪುರೋಹಿತ ಹೇಳುವುದೋ ಅದೇ ರೀತಿಯಲ್ಲಿ ಇವತ್ತು ನಮಗೆ ಆ ದೇವರ ಕೆಲಸಕ್ಕೆ ಸುಮೂರ್ತ ಸಾವಧಾನ್ ಸುಮೂರ್ತೆ ಸಾವಧಾನ್ ಅಂತ 3 ಸಲ ಒಂದು ಮಂತ್ರ ಹೇಳಿಕೊಂಡು ಅದೇ ರೀತಿಯಲ್ಲಿ ಇವತ್ತು ನಮಗೆ ಆಷಾಢ ಮಾಸದ ಏಕಾದಶಿ ದಿನ. ಅದೇ ರೀತಿಯಲ್ಲಿ ಇವತ್ತು ಆದಿತ್ಯವಾರ, ಇನ್ನು ಮಂಡೆ, ನಾನು ಅದು ಕೂಡ ಹೇಳಲಿಕ್ಕೆ ಬಿಟ್ಟು ಮಂಡೆ ಅಂತ ಹೇಳಿದ್ರೆ ಸೋಮವಾರ, ಈಶ್ವರಿಗೆ ಪ್ರೀತಿ ಇರುವ ವಾರ. ನೋಡಿ ಗಮನಿಸಿ, ವಾರದಲ್ಲಿ ಕೂಡ ಎಷ್ಟು ಚೆನ್ನಾಗಿ ಉಂಟು ನೀವು ಆಲೋಚನೆ ಮಾಡಬೇಕು. ನಮ್ಮ ಪೂರ್ವಿಕರಲ್ಲಿ ಎಷ್ಟು ಇದರ ಒಂದು ಟೆಕ್ನಾಲಜಿ ಇರೋದು ನೋಡಿ. ಮಂಡೆ, ಕೆಲವೊಮ್ಮೆ ನಾವು ಸಣ್ಣ ಮಕ್ಕಳು ಏನಾದರೂ ಮಾಡಿ ನಿಮಗೆ ಮಂಡೆ ಇಲ್ಲ ಮರ, ಏನು ಬುದ್ಧಿ ಇಲ್ಲವ? ಶಂಕರನ ಕಲೆಯಲ್ಲಿ ಚಂದ್ರಕಲೆ, ಸೋಮವಾರ ಅವನಿಗೆ ಪ್ರೀತಿ, ಸೋಮಲತೆ, ಸೋಮಯಾಗ, ಚಂದ್ರ ತಂಪನ್ನು ಕೊಡುವ, ಸೂರ್ಯ ಬಿಸಿಯನ್ನು ಕೊಡ್ತಾನೆ, ಅದನ್ನು ತಡಿಸಲಿಕ್ಕೆ ನಮ್ಗೆ ಆಗುವುದಿಲ್ಲ. ರಾತ್ರಿ ಕಾಲಕ್ಕಾಗುವಾಗ ನಮಗೆ ತಂಪನ್ನು ಕೊಡ್ತಾನೆ, ರಾತ್ರಿಗೆ ನಮಗೆ ಹ್ಯಾಪಿ, ಒಳ್ಳೆ ತಂಪಿನಲ್ಲಿ ನಾವು ವಿವರಿಸ್ತೇವೆ. ಎಷ್ಟು ಚೆನ್ನಾಗಿ ಉಂಟು ನೋಡಿ. ಉದಯ ಮತ್ತು ಅಸ್ತಮಾನ, ಭಗವಂತನ 2 ಕಣ್ಣುಗಳು, ಶಂಕರನಾರಾಯಣನ ಕಣ್ಣು, ಒಂದು ಸೂರ್ಯ ಒಂದು ಚಂದ್ರ, ತಲೆಯಲ್ಲಿ ಗಂಗೆಯನ್ನು ಧರಿಸಿದಾನೆ. ಗಮನಿಸಿ. ಇನ್ನು 3ನೇ ಕಣ್ಣು ಅಗ್ನಿ, ಈ ಕಣ್ಣು ಅಗ್ನಿ, ಭೂಮಿ ಪಾರ್ವತಿ, ಪೃಥ್ವಿ ಪಾರ್ಥಿವ ಶರೀರ. ನಾವು ಕೊನೆಗೆ ನಮ್ಮ ಶರೀರವನ್ನು ಪಾರ್ಥಿವ, ಈ ಪದಗಳೆಲ್ಲ ಒಮ್ಮೆ ತೆಗೆದು ಬಿಟ್ಟರೆ ನಮಗೆ ನೋಡ್ಬೋದು. ಆದ ಕಾರಣ ನಾವು ಎಷ್ಟು ಸಾಧ್ಯವಾದಷ್ಟು ಅಷ್ಟು ಶೀಘ್ರದಲ್ಲಿ ಜೀವನೋದ್ಧಾರ ಬ್ರಹ್ಮಕಲಶ ಆಗಬೇಕು. ಸಕಲ ಜೀವರಾಶಿ ಕೂಡ ಈ 2 ಕಣ್ಣಿಗೆ ನಮಗೆ ಕಾಣುವ ಯೋಗ ಭಾಗ ಬೇಕು. ಈ 2 ಕಣ್ಣಿಗೆ ಕಾಣುವುದೆಲ್ಲ ಅವನದು, ನಮ್ಮದಲ್ಲ. ನಾನೆಲ್ಲ ಹೇಳ್ಬೋದು, ನನ್ನ ಸ್ವಂತ ಅಂಗಡಿ, ಸ್ವಂತ ಮನೆ, ಇಲ್ಲಿರುವುದು ಬಾಡಿಗೆ ಮನೆ, ಸ್ವಂತ ಮನೆ ಅಲ್ಲಿ, ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮನೆ. ಅಲ್ಲಿಗೆ ಮುಟ್ಟಬೇಕು ನಾವು. ಅಲ್ಲಿಗೆ ಮುಟ್ಟಿದ್ರೆ ಮತ್ತೆ ವಸಂತ ಬೇಡಿ ಸಿಮೆಂಟು ಕಬ್ಬಿಣ ಯಾವುದೇ ಕೆಲಸದವರು ಯಾವ ರಗಳೇ ಇಲ್ಲ. ಮತ್ತೆ ಹ್ಯಾಪಿ. ಅದನ್ನೇ ನಾವು ಕೈಲಾಸವಾಸ ಅಥವಾ ವೈಕುಂಠಪತಿ ಇದೆಲ್ಲ ಹೇಳುವುದು ಇಷ್ಟೇ. ಅಲ್ಲಿಗೆ ಹೋಗಿ ನಾವು ಅಲ್ಲಿ ಹೋಗಿ ಅಟೆಂಡ್ ಆಗಬೇಕು. ಅದು ಅಷ್ಟು ಸುಲಭ ಅಲ್ಲ. ಅದರಲ್ಲಿ ಕೂಡ ಕಲಿಯುಗದಲ್ಲಿ ಯಾವ ಜೀವಕುಲಕ್ಕೂ ಕೂಡ ಅದು ಸಿಕ್ಕಿತು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅಲ್ಲಿ ಎಲ್ಲಿಯಾದರೂ ನಮ್ಮ ಕಣ್ಣ ರೆಪ್ಪೆ ನಾವು ಪಕ್ಕನೆ ಇವೆಲ್ಲ ಹೇಗಾದ್ರೆ ಇವನು ಒಮ್ಮೆ ನಮ್ಮ ಮನೆಗೆ ತರಿಸುವ ಅಂತ ಹೇಳಿ ಕಂಡು ಬಿಟ್ಟು ಎಲ್ಲಿಗೆ ಆದರೆ ಅಲ್ಲಿ ಹೋಗಿ ನಾವು ಆಗಿಬಿಟ್ರೆ ಮತ್ತೆ ನಿಮಗೆ ಏನಿಲ್ಲ, ಮತ್ತೆ ವಾಪಸ್ಸು ಜನನ ಆಗಲಿಕ್ಕಿಲ್ಲ. ಜನನ ಆದರೆ ಮರಣ ಆಗಬೇಕು, ಜನನವೇ ಆಗಲಿಕ್ಕಿಲ್ಲ. ಅಂಥ ವ್ಯವಸ್ಥೆ ಆ ವೈಕುಂಠಪತಿ ಕೈಲಾಸಪತಿ ಆ ಮನೆಗೆ ಮುಟ್ಟಬೇಕು. ಆ ಮನೆಗೆ ಮುಟ್ಟಬೇಕಾದ್ರೆ ಇಲ್ಲಿ ನಾವು ತುಂಬ ದೇವರ ಕೆಲಸ ಮಾಡಿ 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 ಈ ಜನ್ಮದಲ್ಲಿ ಎಷ್ಟು ಇನ್ನು ಕೋಟಿ 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 ವರ್ಷ ಕಳೆದಂತೆ ಇನ್ನೊಮ್ಮೆ ಸಿಕ್ಕಲಿಕ್ಕುವಾಗ ಆಗ ಕೂಡ ಸ್ವಲ್ಪ ಮುಂದಿನ ಹೆಜ್ಜೆ ಹೀಗೆ ಆಗಿ ನಾವು ಅದನ್ನು ಆ ದೈವೀ ಸಂಪತ್ತನ್ನು ಸಂಪಾದನೆ ಮಾಡಬೇಕು. ಬೇರೆ ಯಾವ ಸಂಪತ್ತು ನಮ್ಮ ಒಟ್ಟಿಗೆ ಬರಲಿಕ್ಕಿಲ್ಲ. ಆ ದೈವೀ ಸಂಪತ್ತೇ ಪುಣ್ಯ ಸಂಪತ್ತು. ಆ ಪುಣ್ಯ ಅಂತ ಹೇಳಿದ್ರೆ ಅದು ಹೋಗಿ ಬಿಗ್ ಬಜಾರ್ನಲ್ಲೋ ಮಾಲಿನಲ್ಲೇ ಹೋಗಿ ಹಣ ಕೊಟ್ಟು ತೆಗೆಯುವಷ್ಟಲ್ಲ, ತಾನೇ ತಯಾರು ಮಾಡಬೇಕು. ಹಾಗೆ ನಾವೇ ತಯಾರು ಮಾಡೋಣ. ಆ ದೇವರ ಕೆಲಸ ಜೀವನದ ಬ್ರಹ್ಮಕಲಶಕ್ಕೆ ಒಂದು ಕಡೆಯಲ್ಲಿ ಕೆಳಗಿ ದೇವಸ್ಥಾನ 2006ಕ್ಕೆ ಒಮ್ಮೆ ಕಾಲಿಟ್ಟ ಒಂದು ದಿನದಂದ್ರೆ ನನ್ನ ಜೀವನದಲ್ಲಿ ಚರಿತ್ರೆಯೇ ಬೇರೆ. ಒಂದು ಮನುಷ್ಯನಿಗೆ ಎಷ್ಟು ಕೆಟ್ಟ ಎಲ್ಲ ಅಭ್ಯಾಸ ಇತ್ತು ಅದೆಲ್ಲವೂ ಇತ್ತು. ಯಾವಾಗ ಕಡಿಮೆ ಮಹಾವಿಷ್ಣು ಕ್ಷೇತ್ರಕ್ಕೆ ಕಾಲಿಟ್ಟಿದೋ ಅವತ್ತಿನಿಂದ ಮತ್ತೊಬ್ಬೆ ಮಾಡುವಾಗ ನಮಗೆ ಅಸಹ್ಯ ಆಗ್ತದೆ. ಯಾರಿಗೆ ಯಾವಾಗ ಒಲಿತಾನೆ ಅಂತ ಹೇಳಲಿಕ್ಕೆ ಸಾಧ್ಯವ. ನಾವು ಒಲಿಯುವ ಕೆಲಸ ಮಾಡಬೇಕು, ಭಗವಂತನ ಒಲಿಯುವ ಕೆಲಸ ಮಾಡಬೇಕಾದ್ರೆ ಅವನ ಸೇವೆ ಆಗಬೇಕು. ಆ ಸೇವೆಯನ್ನು ನಾವು ಒಳ್ಳೆ ಪ್ರಾಮಾಣಿಕತೆಯಿಂದ ಮಾಡಬೇಕು. ಯಾರಿಗೆ ಕಣ್ಣಿಗೆ ಕಾಣುವಾಗೆ ಮಾಡುವುದಲ್ಲ, ಮತ್ತೊಬ್ಬನಿಗೆ ತೋರಿಸಲಿಕ್ಕಿರುವುದಲ್ಲ, ತಾನು ಅದನ್ನು ಹೇಗೆ ಮಾಡಬೇಕಂತ ಕೇಳಬೇಕು. ಮಾಡಿದವನಿಗೆ ಮಾಡಿದಷ್ಟು, ನೀಡಿದವನಿಗೆ ನೀಡಿದಷ್ಟು. ಆದ ಕಾರಣ ನಾವೆಲ್ಲ ಈ ಪುಣ್ಯ ಸಂಪತ್ತು ಅಂದರೆ ದೈವೀ ಸಂಪತ್ತು ಇದು ನಮಗೆ ಎಲ್ಲ ಕಡೆಯಲ್ಲಿ ಈ ಜನ್ಮದಲ್ಲಿಯೂ ಮತ್ತೆ ಮುಂದೆ ಒಂದು ಪ್ರಾಣಿಯೋ ಪಶುವೋ ಪಕ್ಷಿ ಆದರೂ ಕೂಡ ಉತ್ತಮ ಮನೆಯಲ್ಲಿ ಒಳ್ಳೆ ಸಾಕುವ ಮನೆಯಲ್ಲಿ ಆದರೂ ನಮಗೆ ಪ್ರಾಣಿ ಆದರೂ ಕೂಡ ನಮಗೆ ಅಂತ ಒಂದು ಹೋಪ್ ಉಂಟು. ಗಮನಿಸಿ, ಎಲ್ಲಿಯಾದರೂ ನಾವು ಪ್ರಾಣಿ ಹೇಳಲಿಕ್ಕಾಗುದು, ದೇವರು ಕೊಟ್ಟದೊಳಗೆ ಹೋಗ್ಬೇಕಷ್ಟೆ. ನಮ್ಮ ಸ್ವತಂತ್ರ ಅಲ್ಲ, ಯಾವತ್ತೂ ನಾವು ಇಂಡಿಪೆಂಡೆಂಟ್ ಅಲ್ಲ, ನಾವು ಭಗವಂತನ ಡಿಪೆಂಡ್, ಅಧೀನ. ಜೀವಗಳೆಲ್ಲ ಅವನ ಅಧೀನ. ಆದ ಕಾರಣ ನಾವು ಒಂದು ಒಳ್ಳೆ ಮನೆಯಲ್ಲಿ
ಹುಟ್ಟು ಸಿಕ್ಕಬೇಕಾದ್ರೂ ಕೂಡ ಪ್ರಾಣಿಯಾದ್ರೂ ಕೂಡ ಒಳ್ಳೆ ಸಾಕುವರ ಮನೆಯಲ್ಲಿ ಸಿಕ್ಕಿ ಅಲ್ಲಿ ಒಳ್ಳೆ ಗೋಣಿಯೆಲ್ಲ ಹಾಕಿ ಅಲ್ಲಿಯಾದ್ರೂ ಸಿಕ್ಕಿಬಿಟ್ರೆ ನಮಗೆ ಎಷ್ಟು ಭಯಾನಕ ಆಗ್ತದೆ ನೋಡಿ. ಇಷ್ಟು ಸಿಕ್ಕಿದೆ ನಾವು ಕಳೆದು ಬಿಟ್ರೆ ಏನೋ ಆಗಬಹುದು ನಮಗೆ ಚಿಂತನೆ. ನನಗೆ ಒಮ್ಮೊಮ್ಮೆ ಹೆದರಿಕೆ ಕೂಡ ಆಗ್ತದೆ. ಒಮ್ಮೊಮ್ಮೆ ದೇವರೆಲ್ಲ ನೋಡಿಕೊಡ್ತಾರೆ ಏನು ಆಗ್ಬೋದು ಸ್ವಾಮಿ, ಏನೆಲ್ಲ ಆಗಿ ಬಂದದೀಗ ಈ ಶರೀರ. ಆದ ಕಾರಣ ನಾವೆಲ್ಲರೂ ಕೂಡ ಸತ್ಯ ಧರ್ಮ ಪ್ರಾಮಾಣಿಕತೆ ನಾವು ಈ ಜೀವನದ ಕೆಲಸವನ್ನು ಮಾಡಬೇಕು. ಸಾಧ್ಯವಾದಷ್ಟು ಸಾಲ ತೆಗೆದಾದರೂ ಮಾಡಬೇಕು. ಕೆಲವೊಮ್ಮೆ ಸಾಲ ಮಾಡಿ ಯಾಕೆ ದೇವರೇ ಕಲು ಸಾಲ ಮಾಡಿ ಆದರೂ ಮಾಡಬೇಕು. ನಾವೆಲ್ಲರೂ ಆದಷ್ಟು ಶೀಘ್ರದಲ್ಲಿ ಆ ಪಾತೇರಿ ಶಂಕರನಾರಾಯಣ ದೇವರ ಜೀರ್ಣೋದ್ಧಾರ ಬ್ರಹ್ಮ ಕಲಶವನ್ನು ನೋಡುವ ಭಾಗ್ಯ ಯೋಗ ನಮಗೆಲ್ಲರಿಗೂ ಕೂಡ ಲಭಿಸಿ, ಸಕಲ ಜೀವರಾಶಿಗೆ ಲಭಿಸಲಿ. ದೇವರು ನಮಗೆ ಎಲ್ಲರಿಗೂ ಕೂಡ ಕ್ಷಣ ಕ್ಷಣ ಕೂಡ ರಕ್ಷಣೆ ಮಾಡಿ ಕೇಳ್ತಾ ನಿಮಗೆಲ್ಲರಿಗೆ ಮತ್ತೊಮ್ಮೆ ವಂದನೆಗಳು, ಅಭಿನಂದನೆಗಳು, ಪ್ರಣಾಮಗಳು.